ನಮಸ್ಕಾರ ಟಿವಿ9 ಡಿಜಿಟಲ್ ವಿಶೇಷಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವನ್. 2022ರ ಮೇ 18 ಅಂದರೆ 2 ವರ್ಷಗಳ ಹಿಂದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಶ್ರದ್ಧಾ ವಾಕರ್ ಅನ್ನುವ 28 ವರ್ಷದ ಯುವತಿಯನ್ನ ಬಹಳ ಭೀಕರವಾಗಿ ಮುಗಿಸಲಾಗಿತ್ತು. ಶ್ರದ್ಧಾಳನ್ನ ಕೊಂದಿದ್ದಂಥ ಹಂತಕ ದೇಹವನ್ನು ತುಂಡು ಮಾಡಿ ಫ್ರಿಡ್ಜ್ನಲ್ಲಿಟ್ಟಿದ್ದ. ತೇಟ್ ಅದೇ ಮಾದರಿಯಲ್ಲಿ ರಾಜ್ಯ ರಾಜಧಾನಿಯಲ್ಲೂ ಕೂಡ ಇದೇ ಘಟನೆ ಆಗಿದೆ. ಬೆಂಗಳೂರಿನಲ್ಲೂ ಕೂಡ 29 ವರ್ಷದ ಯುವತಿಯನ್ನ ಇದೇ ರೀತಿ ಮುಗಿಸಲಾಗಿದೆ. ವಾಲಿಕಾವಲ್ನ ವಿನಾಯಕ ಲೇಔಟ್ನಲ್ಲಿ ಇಂಥದ್ದೊಂದು ಭೀಕರ ಘಟನೆ ಆಗಿರೋದು. ಹಾಗಾದರೆ ಯಾರಿದು ಏನು ಅನ್ನೋದ್ರ ಬಗ್ಗೆ ಎಲ್ರಿಗೂ ಕೂಡ ಇರುವಂಥ ಕುತೂಹಲ. ಗಂಡನಿಂದ ದೂರವಾಗಿದ್ದಂಥ ಆಕೆ ಒಂಟಿಯಾಗಿ ವಾಸವಾಗಿದ್ಲು. ಆದರೆ ಅದೇ ಮನೆಯಲ್ಲಿ ನಿನ್ನೆ ರಾತ್ರಿ ಘೋರಾತಿಘೋರ ದೃಶ್ಯ ಕಂಡು ಬಂದಿದೆ. ಮೊನ್ನೆವರೆಗೂ ಕೂಡ ಖುಷಿಯಾಗಿ ಓಡಾಡ್ತಿದ್ದಂಥ ಯುವತಿ ಆಕೆ ಪೀಸ್ ಆಗಿದ್ಲು. ಯುವತಿಯನ್ನು ಕೊಂದಿರುವಂಥ ಹಂತಕ 50ಕ್ಕೂ ಹೆಚ್ಚು ಪೀಸನ್ನು ಮಾಡಿ ಶವವನ್ನು ಫ್ರಿಡ್ಜ್ಗೆ ತುಂಬಿದ್ದ. ದೆಹಲಿ ಮಾದರಿಯ ಮರ್ಡರ್ಗೆ ಬೆಂಗಳೂರು ಕೂಡ ಈಗ ಸಾಕ್ಷಿಯಾಗಿದೆ. ಹಾಗಾದರೆ ಬೆಂಗಳೂರಿನಲ್ಲಿ ಆಗಿರುವಂಥದ್ದೇನು, ಈಕೆ ಎಲ್ಲಿ ಕೆಲಸ ಮಾಡ್ತಾ ಇದ್ಲು, ದೇಶವೇ ತಲ್ಲಣ ಆಗುವಂಥ ಘೋರ ಇದು. ಯಾಕಂದರೆ ಈ ಫ್ರಿಡ್ಜ್ನಲ್ಲಿ ಇರುವಂಥ ಕೆಲಸಕ್ಕೆ ಯಾಕೆ ಹೋಗ್ತಾರೆ, ಯಾಕೆ ದೇಹವನ್ನು ತುಂಡರಿಸಿ ಫ್ರಿಡ್ಜ್ನಲ್ಲಿ ಇಡ್ತಾರೆ ಅನ್ನೋದೇ ಇನ್ನೂ ಕೂಡ ಸೈಕಲಾಜಿಕಲಿ ಕಾಡುವಂಥ ಪ್ರಶ್ನೆ. ಸೊ 28 ಪೀಸ್ ಅಂತ ಆರಂಭದಲ್ಲಿತ್ತು, ಆದರೆ ಈಗ 50 ಪೀಸ್ ಅಂತ ಹೇಳಲಾಗಿದೆ. ಒಂಟಿ ಬೆಡ್ರೂಮ್ ಮನೆ, ಒಂಟಿ ಲೇಡಿ ವಾಸವಾಗಿದ್ದಂಥ ನಿವಾಸ ಅದು. ಇದೇ ಮನೆಯಲ್ಲಿ ಒಂಟಿ ಡೋರ್ನ ಫ್ರಿಡ್ಜ್ ಕೂಡ ಇತ್ತು. ಅದನ್ನು ಓಪನ್ ಮಾಡ್ತಿದ್ದ ಹಾಗೆ ಕಂಡಿದ್ದು ಘೋರಾತಿಘೋರ ದೃಶ್ಯ. ಸೊ ಆಗಲೇ ಹೇಳಿದಾಗೆ ಏನು ದೆಹಲಿಯಲ್ಲಿ ಘಟನೆ ಆಗಿತ್ತಲ್ಲ, ಹಾಗೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಆಗಿದೆ. ಮೂಲತಃ ಈಕೆ ಮಹಾಲಕ್ಷ್ಮಿ ಅಂತ, ಈಕೆ ನೇಪಾಳ ಮೂಲದವರು. ಆಕೆ ಒಂಟಿಯಾಗಿ ಮನೆಯಲ್ಲಿದ್ಲು, ಗಂಡನನ್ನು ಬಿಟ್ಟು ಒಂಟಿ ಮನೆಯಲ್ಲಿ ವಾಸವಾಗಿದ್ಲು. ಈ ಮೊದಲು ಬೆಂಗಳೂರಿನ ವಿವಿಧ ಏರಿಯಾಗಳಲ್ಲಿ ವಾಸ ಮಾಡ್ತಿದ್ದಂಥ ಮಹಾಲಕ್ಷ್ಮಿ ಗಂಡನಿಂದ ದೂರವಾಗಿ ಈ ಮನೆಯಲ್ಲಿ ಸುಮಾರು 6-7 ತಿಂಗಳಿಂದ ಆ ಮನೆಯಲ್ಲಿ ಆಕೆ ಸೆಟ್ಲ್ ಆಗಿರ್ತಾಳೆ. ಇನ್ನು ಪತಿ ನೆಲಮಂಗಲದ ಬಸವಣ್ಣ ದೇವರ ಮಠದಲ್ಲಿ ಕೆಲಸ ಮಾಡ್ತಾ ಇದ್ದ. ಪತ್ನಿಗೆ ಹಲವಾರು ಬಾರಿ ಕರೆ ಮಾಡಿದ್ದಾರೆ ಅವರ ಫ್ಯಾಮಿಲಿಯವರು. ಯಾಕಂದರೆ ಕಳೆದ ಆಲ್ಮೋಸ್ಟ್ 2ನೇ ತಾರೀಕಿನಿಂದ ಆಕೆಯ ಫೋನನ್ನು ಆಕೆ ಪಿಕ್ ಮಾಡ್ತಾ ಇಲ್ಲ. ಅಲ್ಲಿಂದ ಇಲ್ಲಿವರೆಗೆ ಒಂದು 10-15 ದಿವಸನೇ ಆಗಿದೆ ಆಲ್ಮೋಸ್ಟ್ ಈಗ. ಆದರೆ ಯಾಕೆ ಕಾಲನ್ನು ಪಿಕ್ ಮಾಡ್ತಿಲ್ಲ ಅಂತ ನೇರವಾಗಿ ಮಗನೊಂದಿಗೆ ಇದೇ ಮನೆ ಬಳಿ ಬಂದಿದ್ದಾರಲ್ಲಿ. ಮನೆಯಿಂದ ಭಾಳ ಈ ದುರ್ವಾಸನೆ ಹೊರಬರ್ತಾ ಇತ್ತು. ಇನ್ನು ಪತಿ ಮನೆ ಬಳಿ ಬರ್ತಿದ್ದ ಹಾಗೇನೆ ಮನೆಯಿಂದ ಕೆಟ್ಟ ವಾಸನೆ ಬಂದಿದೆ. ಇದರಿಂದ ಗಾಬರಿಯಾದಂಥ ಪತಿ ಅಕ್ಕಪಕ್ಕದವರಿಗೆ ಮಾಹಿತಿಯನ್ನು ನೀಡಿದ್ದಾನೆ. ಬಳಿಕ ಪೊಲೀಸರಿಗೂ ಕೂಡ ಸುದ್ದಿ ಮುಟ್ಟಿಸಿದ್ರು. ಸೊ ಪೊಲೀಸರು ಬಂದು ಲಾಕ್ ಓಪನ್ ಮಾಡಿ ಮನೆಯೊಳಗೆ ಕಾಲಿಟ್ಟಿದ್ರು. ಅಲ್ಲಿ ಫ್ರಿಡ್ಜ್ನಿಂದ ವಾಸನೆ ಬರ್ತಿದೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೇನೆ ಅರೆಬರಿಯಾಗಿ ಮುಚ್ಚಿದ್ದಂತಹ ಫ್ರಿಡ್ಜನ್ನು ಓಪನ್ ಮಾಡಿದ್ದಾರೆ. ಆಗಲೇ ಈ ಘೋರ ದೃಶ್ಯ ಕಂಡು ಬಂದಿದೆ. ಮಹಾಲಕ್ಷ್ಮಿಯನ್ನು ಮುಗಿಸಿ ಹಂತಕ ಸುಮಾರು 50 ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿಟ್ಟು ಎಸ್ಕೇಪ್ ಆಗಿದ್ದ ಅನ್ನೋದು. ಸೊ ತಲೆಯನ್ನು ಕೆಳಗಿಟ್ಟು ಕೈಕಾಲುಗಳನ್ನು ಮೇಲಿಟ್ಟಿದ್ದಂತೆ. ಆರಂಭದಲ್ಲಿ 28 ಪೀಸ್ ಮಾಡಿದ್ದಾನಂತ ಹೇಳಲಾಗಿತ್ತು. ಆದರೆ ಪೊಲೀಸರು ಒಂದೊಂದೇ ಪೀಸ್ಗಳನ್ನು ಲೆಕ್ಕ ಮಾಡ್ತಿದ್ದ ಹಾಗೇನೆ ಅದು 50ರ ಗಡಿ ದಾಟಿದೆ. ಇನ್ನು ಇನ್ನೊಂದು ವಿಷಯ ಅಂದರೆ, ಇದೇ ಬಿಲ್ಡಿಂಗ್ನಲ್ಲಿ ಮಹಾಲಕ್ಷ್ಮಿಯ ಸಹೋದರಿ ಕೂಡ ವಾಸವಾಗಿದ್ಲು. ಬೇರೆ ಮನೆಯಲ್ಲಿ ಪ್ರತ್ಯೇಕವಾಗಿ ವಾಸವಾಗಿದ್ದರು. ಅವರಿಗೂ ಇದು ಗೊತ್ತಾಗ್ಲಿಲ್ವಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಅನೇಕ ಸಂಶಯಗಳಿಗೂ ಕೂಡ ಇದು ಕಾರಣ ಆಗಿದೆ. ಇನ್ನು ಈಗಾಗಲೇ ಡಾಗ್ ಸ್ಕ್ವಾಡ್, ಬೆರಳಚ್ಚು ತಜ್ಞರು, FSL ಟೀಮ್ ಸ್ಥಳ ಪರಿಶೀಲನೆ ನಡೆಸಿದ್ದು ಸಾಕ್ಷಿಗಳನ್ನು ಒಂದೊಂದಾಗಿ ಸಂಗ್ರಹ ಮಾಡ್ತಿದ್ದಾರೆ. ಸುಮಾರು 8 ಟೀಮ್ಗಳನ್ನು ಮಾಡಲಾಗಿದೆ. ಸಂಬಂಧಿಕರ ಹೇಳಿಕೆ, ಯಾರ್ಯಾರು ಸುತ್ತಮುತ್ತ ಇದ್ದಾರೆ ಅವರ ಹೇಳಿಕೆ, ಮೊಬೈಲ್ನ ಟವರ್ನ ಜಾಡು, ಇದೆಲ್ಲವನ್ನು ಕೂಡ ಹಿಡಿದು ಹಂತಕರಿಗಾಗಿ ಬಲೆ ಬೀಸಿದ್ದಾರೆ. ಅಂದರೆ ಯಾರಾದರೂ ಕಳೆದ 10-15 ದಿನದಲ್ಲಿ ಈಕೆಗೆ ಕಾಲ್ ಮಾಡಿರೋದು ಯಾರು, ಅವರ ಟವರ್ ಲೊಕೇಶನ್ ಏನು, ಯಾರ್ಯಾರ ಜೊತೆಗೆ ಈಕೆ ಕ್ಲೋಸ್ ಆಗಿದ್ಲು, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಿದೆ. ಇನ್ನು ಹೆಚ್ಚುವರಿ ಪೊಲೀಸ್ ಆಯುಕ್ತ ಸದಾ ಜನರಿಂದಲೇ ಗಿಜಿಗಿಡ್ತಿದ್ದಂಥ ಗಲ್ಲಿ ಇದು. ಆದರೆ ಇಂಥ ಏರಿಯಾದಲ್ಲೇ ನಡೆದಿರುವಂಥ ಈ ವಿಭತ್ಸ ಘಟನೆ ಏನಿದೆ ಅದರ ಬಗ್ಗೆ ಅವರು ಕೂಡ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಹಂತಕ ಲಾಕ್ ಆದ ಬಳಿಕವೇ ಈ ಕೊಲೆಯ ರಹಸ್ಯ ಏನು ಅಂತ ಗೊತ್ತಾಗುತ್ತೆ. ಸೊ ಈಗಾಗಲೇ ಸುತ್ತಮುತ್ತ ಇರುವಂಥ CCTVಗಳನ್ನು ಕೂಡ DVR ಅನ್ನು ಕೂಡ ಕಲೆಕ್ಟ್ ಮಾಡಲಾಗ್ತಾ ಇದೆ. ಇನ್ನು ಈ ಬಾಡಿಯನ್ನು ಏನು 50 ಪೀಸ್ಗಳಾಗಿತ್ತು ಅದೆಲ್ಲವನ್ನು ಕೂಡ ಒಟ್ಟುಗೂಡಿಸಿ ಅದನ್ನು ಪೋಸ್ಟ್ಮಾರ್ಟಮ್ಗೂ ಕೂಡ ಕಳಿಸಿದ್ದಾರೆ. ಅದರ ವರದಿ ಬಂದ ನಂತರ ಏನೇನು ಅಂತ ಗೊತ್ತಾಗುತ್ತೆ, ಹೇಗೆ ಕೊಲ್ಲಾಗಿದೆ, ಯಾವ ರೀತಿ ಆಕೆನ ಮುಗಿಸಲಾಯಿತು ಅಂತ. ಜೊತೆಗೆ ಆ ಉಳಿದಿರುವಂಥ ಎಲ್ಲವನ್ನು ಕೂಡ ಒಗ್ಗೂಡಿಸಿ ಬಾಡಿಯ ಬೇರೆ ಬೇರೆ ಒಂದು ಪೀಸ್ಗಳನ್ನು ಅವರ ಸಂಬಂಧಿಕರಿಗೂ ಕೂಡ ಹಸ್ತಾಂತರ ಮಾಡಲಾಗುತ್ತೆ. ಆದರೆ ಈ ಘಟನೆ ನಿಜವಾಗ್ಲೂ ಇಷ್ಟರ ಮಟ್ಟಿಗೆ ಇಷ್ಟು ಭೀಕರವಾಗಿ ಮುಗಿಸೋದಕ್ಕೆ ಏನು ಕಾರಣ, ಇಂಥ ಒಂದು ದ್ವೇಷ ಏನು ಅನ್ನೋದು ಸಹಜವಾಗಿ ಎಲ್ಲರನ್ನೂ ಕೂಡ ಕಾಡುವಂಥ ಪ್ರಶ್ನೆ. ಜೊತೆಗೆ ಆ ಮಾನಸಿಕತೆ ಇದೆಯಲ್ಲ, ಹೀಗೆ ಮಾಡಿ ನಂತರ ಫ್ರಿಡ್ಜಲ್ಲಿ ಹಾಕಿ ಅಲ್ಲಿ ಸ್ಮೆಲ್ ಬರದ ಹಾಗೆ ಒಂದಷ್ಟು ಕೆಮಿಕಲ್ಗಳನ್ನು ಕೂಡ ಹಾಕುವಂಥ ಮಾನಸಿಕತೆ ಏನು, ಯಾವ ಕಾರಣಕ್ಕೆ ಅನ್ನೋದು ಇನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ. ಸೊ ಇದಾಗಿತ್ತು ಟಿವಿ9 ಡಿಜಿಟಲ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.